ಹೋದ್ರೆ ಸಾಕು 3 ವರ್ಷ. ಎಷ್ಟು 3 ವರ್ಷ. ನೀವು 3 ವರ್ಷದ ನಂತರ ಹಿಂಗೆ ಕೊನೆ ಬಂದಿಲ್ಲ ಅಂದ್ರೆ ನೀವೇನು ರಿಸ್ಕ್ ಅಂದರೂ ನಾನು ತಯಾರದೇನು ಬೇಕಾ. ಯಾಕೆ ಅಂದರೆ ಇದ್ರಾಗ ಏನು ಪಾಲಿಸಾಕತ್ತೀವಿ ಇದನ್ನೀಗ ಅವ್ರು ನೋಡ್ರಿ 5-6 ವರ್ಷದಿಂದ ಪಾಲಿಸ್ತಾ ಇದ್ದಾರಲ್ಲ. ಹಂಗಾರೆ ಇದು ಬರ್ತೈತಿ ಅನ್ನೋದಾದ್ರೆ ಇಂಥವೀಗ ನಾವು 3 ಜನ ಫಾರ್ಮರ್ನೂ ಕರ್ಕೊಂಬಂದೆ ನಾನು ಇಲ್ಲಿಗೆ. ಆಲ್ರೆಡಿ ಒಬ್ಬ ಫಾರ್ಮರು ನಮ್ಮ ಬಸವರಾಜ್ ಅಂಥೇಳಿ ಬರೀ ಹಿಂದಿನ ನವಂಬರ್ನಿಂದ ಈ ನವಂಬರ್ವರೆಗೂ ಅವ್ರು ಕೆಲಸ ಮಾಡಿರೋದ್ರಾಗೆ 70 ಕ್ವಿಂಟಲ್ ಅಡಿಕೆ, ಬ್ಯಾಕ್ ಇಯರ್ 69-68 ಕ್ವಿಂಟಲ್ ಅಡಿಕೆ ಆಗಿತ್ತು ಅವ್ರದ್ದು. ಅಲ್ಲಿಂದ ಸೀದಾ ಅವ್ರೀಗ 180 ಕ್ವಿಂಟಲ್ವರೆಗೂ ಕೊಯ್ಲು ಮಾಡ್ಯಾರ. ಇನ್ನೂ ಐತಿ, ಕರಿತೀನಿ. ಅದಕ್ಕಾಗಿ ಮೊದಲ ಇಂಟ್ರೊಡಕ್ಷನ್ ಮಾಡತ್ತೀನಿ. ಮತ್ತೀಗ ಅವ್ರನ್ನ ಕರೆದಿರೋದು ಅದಕ್ಕಲ್ಲ. ಹಾಂ, ನಿಮಗೇನು ಅಂದರೆ ಅವ್ರನ್ನ ನಾವು ಮೊದಲು ಅವ್ರನ್ನ ಹಂಗೆ ಕರೆಯೋದಲ್ಲ. ಅವ್ರಿಗೆ ಮೊದಲು ನಿಮ್ಮ ಪರವಾಗಿ ಒಂದು ಸನ್ಮಾನ ಮಾಡೋಣ ಅವ್ರಿಗೆ ಫಸ್ಟು. ಆ ಸನ್ಮಾನ ಮಾಡಿ ಆಮೇಲೆ ಅವರು ಅವ್ರದ್ದೇ ಆದ ಮಾತುಗಳನ್ನು ಅಥವಾ ನೀವು ನಾನೇನಂತೀನಿ ಅಂದರೆ ಇಲ್ಲಿ ಬರೋರು ಏನದಲ್ಲ ರೈತರವರು, ಸ್ಟೇಜ್ ಕರೇಜ್ ಇರಲ್ಲ. ನೀವು ಏನೇನಾರ ಕ್ವಶನ್ ಕೇಳ್ಬೇಡ್ರಿ ಅವ್ರಿಗೆ, ಅವ್ರು ಏನು ಹೇಳ್ತಾರೆ ಅಷ್ಟು ಕೇಳ್ಕೊಂಬಿಡ್ರಿ. ಹೌದಾ? ನೀವು ಹೆಂಗೆ ಅಂದರೆ ಒಂದು ಪಂಚರ್ ಆದರೆ ಟೈರ್ ಓಡಲ್ಲ, ನೀವು ಒಂದು 100 ಮಳೆ ಚುಸ್ತೀರಿ ಅದಕ್ಕೆ. ಅದು ಮುಗಿದೋಗ್ತದೆ, ಟೆಸ್ಮೂರಿಗೆ ಹೊಡೆದ ಬಿಡ್ತೈತಿ. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಅಷ್ಟೇ ಅವಕಾಶ ಕೊಡಬೇಕು. ಅವ್ರು ಹೇಳಿದ್ದನ್ನು ನೀವು ಕೇಳ್ಬೇಕು. ಯಾಕಂದ್ರೆ ನೋಡ್ರಿಪ್ಪ, ಅವ್ರು ಚಲೋ ಬೆಳೆದಾರ, ಅವ್ರ ಮಾತನ್ನು ನೀವೇನು ಮಾಡ್ಬೇಕು, ಕೇಳ್ಬೇಕೀಗ. ನೀವು ಸುಮ್ಮನೆ ಏನೇನಾರು ಕೇಳ್ಬಿಟ್ರೆ ತಜಿ ಬಿಜಿ ಒಳಗೆ ಅವ್ರು ಏನು ಹೇಳ್ತಾರೋ ಗೊತ್ತಾಗಂಗಿಲ್ಲ. ನಾನು 400 ಕ್ವಿಂಟಲ್ ಬೆಳೆದೆ ಅಂತ ಹೇಳ್ತಾರೋ ಕಡೆಗೆ. ಹಂಗೆ ಬೇಡ, ಅವ್ರನ್ನ ಹೆದರ್ಸ್ಬೇಡ್ರಿ. ನಾನು ಭಾಳ ಮಂದಿ ನೋಡ್ತಿರ್ತೀನಿ, ಏನೇನೋ ಕೇಳ್ಬಿಡ್ತೀರಿ ಅವ್ರಿಗೆ. ಕೇಳತ್ತಿಗೆ ಪಾಪ ಎಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಆಕಸ್ಮಿಕ ಇಲ್ಲ ಹಿಂಗೆ ಸಾಸಲು ಹೋಗಿದ್ವಲ್ಲ ಮೊನ್ನೆ, ಈ ಸಲ ಚೆನ್ನಗಿರಿ ಇಲ್ಲಿ ತಡ್ರಿ ಸರ ಅಲ್ಲಿ ನೀರು ಹಸದೈತಿ ಅಂತ. ನಾವು ಯಾಕೆ ಅವ ನೀರು ಹಸದೈತಿ ಅಂತ ಹೇಳ್ತಾನ? ನೀರು ಹಸೋದಿಲ್ಲ ಒಂದು, ಇಲ್ಲಿ ನಿಮ್ಮದು ಪಂಚರ್ ಮಾಡಿಬಿಟ್ರಿಲ್ಲ. ಜನ ಏನೇನೋ ಕೇಳ್ತಾರೆ ಸರ, ಬ್ಯಾಡ್ರಿಪ್ಪ. ಹಾಂ, ಸಸಿ ಹೆಚ್ಚಿ 2 ವರ್ಷ ಸದೃಢವಾಗಿ ಸಸಿ ಬೆಳೆಯುತ್ತೆ. 2 ಗಂಡು 3 ಗಂಡು ಬಿಡುತ್ತೆ. 3ನೇ ವರ್ಷದಲ್ಲಿ ಬರ್ತಾ ಬರ್ತಾ ಇದಕ್ಕಿದ್ದಂಗೆ ಒಂದು ಸುಳಿ ಒಣಗೋಗ್ಬಿಡುತ್ತೆ, ಸುಳಿ ಕೊಳ್ತೋಗುತ್ತೆ. ಅದು ಸುಳಿ ಕೊಳೆನ ಅದು. ನಾನು ನಿಮಗೇನಂತೀನಿ ನೋಡ್ರಿ, ಒಳ್ಳೆ ಸದೃಢ ಒಳ್ಳೆ ಭೋಗವಾಗಿ ಬಂದಿರುತ್ತೆ. ಆ ಗಿಡ ನೋಡಕ್ಕೆ ಭಾಳ ನೋಡ್ರಿ. ಈಗ ನಾ ಏನಂತೀನಿ, ನೀವು ಒಂದೇದ್ದು ಭೂಮಿ ಮೊದಲು ಡ್ರೈ ಇರ್ತಾವೆ, ನಿಮಗೆಲ್ಲ ಗೊತ್ತಿರಲಿ. ನೀವು ಈಗ ಅಡಿಕೆ ತೋಟ ಬಿಟ್ಟು ಬರೋಣ, ಮೊದಲು ಕಮರ್ಷಿಯಲ್ ಕ್ರಾಪ್ ಮಾಡಿರಲ್ಲ ನೀವು, ಮೆಕ್ಕೆಜೋಳ ಇಂಥವಲ್ಲ. ಅವಾಗ ಅವ ಬೋರ್ವೆಲ್ ಹೊಡೆದಿರ್ತಾನೆ. ಮೊದಲು ಒಂದು ಮಳೆಗಾಲದಷ್ಟು ಮೆಕ್ಕೆಜೋಳ ಬೆಳೆ ಅವನು ಬೋರ್ವೆಲ್ ಹೊಡೆದ ಮೇಲೆ ಒಂದು 3-4 ವರ್ಷ ನಂಬರ್ 1 ಕ್ರಾಪ್ ತೆಗೆದು 5ನೇ ವರ್ಷಕ್ಕೆ ಬರೀ ಪೈಪ್ ಹೊರ್ತಿರ್ತಾನೆ, ಕಾಳು ಬರ್ತಿರಂಗಿಲ್ಲ. ನೋಡಿರಲ್ಲ ನೀವೆಲ್ಲ ಇದನ್ನು, ಹೌದಲ್ಲ? ಹಂಗಾರೆ ಭೂಮಿದು ಏನಾತಲ್ಲಿಗೆ ವರ್ಷಕ್ಕೆ 1 ಸಲ ಸಗಣಿ ಗೊಬ್ಬರ ಹಾಕ್ಬೇಕಾದ್ರೂ 2 ಸಲ ಹಾಕಬೇಕಾಗಿತ್ತು. ಆದರೆ ನೀವು ಹಾಕಾಕತ್ತಿರೋದೇನು, ಗೊಬ್ಬರ 1 ಸಲ, ಬೆಳೆ ಎಷ್ಟು 2 ಸಲ. ಅದೇ ಡಿವೈಡ್ ಆಗಿ ಬರುತ್ತೆ ಮುಂದೆ ನಿಮಗೆ. 25 ಕ್ವಿಂಟಲ್ ಸೇರಿ 50 ಕ್ವಿಂಟಲ್ ಬರ್ತಿತ್ತು. ನಿಮಗಿಲ್ಲಿ ಏನಾಗ್ತೈತಿ, ನೀವು ಅಡಿಕೆ ಗಿಡ ನಾಟಿ ಮಾಡಿದ ಮೇಲೆ ಬೇರೆ ಗಾಳಿ ಆಡೋದು ಭಾಳ ಇಂಪಾರ್ಟೆಂಟ್ ಐತಿ. ನಂಗೆ ಭಾಳ ಜನ ನಿಮ್ಮವ್ರು ಯಾರೋ ಫೋನ್ ಮಾಡಿದರು, ಸರ್ 2 ವರ್ಷದ ಮೇಲೆ ಕಾಲುವೆ ಹೊಡ್ಯಾನ, ವರ್ಷದ ಮೇಲೆ ಕಾಲುವೆ ಹೊಡ್ಯಾನ, 3 ವರ್ಷಕ್ಕೆ ಕಾಲುವೆ ಹೊಡ್ಯಾನ, ಏನು ಹೊಂಬಾಳೆ ಬಿಟ್ಟ ಮೇಲೆ ಕಾಲುವೆ ಹೊಡ್ಯಾನ ಅಂದ್ರೆ, ಇಲ್ಲ ಫಸ್ಟ್ ಕಾಲುವೆ ಹೊಡೆದ ಗಿಡ ಹಚ್ಚು ನೀನು ಅಂದೆ. ಏನ ಫಸ್ಟ ಕಾಲುವೆ ಹೊಡಿ ನೀನು, ಆಮೇಲೆ ಒಂಡಿ ಮೇಲೆ ಏನು ಮಾಡುವ ಗಿಡ ಹಚ್ಚಿ ನೀನು. ಯಾಕಂದರೆ ಕಾಲುವೆಗೆ ಇಷ್ಟು ಕನ್ಫ್ಯೂಷನ್ ಅಂದ್ರೆ ಮತ್ತೆ 5 ವರ್ಷ ಮತ್ತೆ ಇನ್ನೇನೇನು ಮಾಡ್ತೀವಿ ಗೊತ್ತಿಲ್ಲಪ್ಪ ನೀನು ಅಂತ. ಅಂದ್ರೆ ಕಾಲುವೆನ ಫಸ್ಟ್ ಆಗ್ಬಿಡಲಿ ಅಂತ. ಯಾಕಂದ್ರೆ ಮೊದಲ ಡೌಟ್ ನಿವಾರಣೆ ಎಲ್ಲಿಂದ, ಕಾಲುವೆದಿಂದನೇ ಆಗ್ಬಿಡಲಿ. ನೀವು ಬೇಕಾದ್ರೆ ಕಾಲುವೆನ ಮಾಡಿ, ನೀವು ಬೇಕಾದ್ರೆ ಗಿಡ ಹಚ್ಚಿ ಚೆಕ್ ಮಾಡಿರಿ, 4ನೇ ವರ್ಷಕ್ಕೆ ನಂಬರ್ 1 ಅಡಿಕೆ ಬರ್ತೈತೆ. ಅದನ್ನೇ ಹೇಳಿದ್ನಲ್ಲ, ನೀವು ಕೊಳೆ ಬರ್ತಾ ಇರೋದ ಬೇರಿಗೆ ಗಾಳಿ ಆಡದೇ ಇರೋದ, ನೀರು ತುಂಬ ಆತೈತೆ ನಿಮ್ಮ ಬೇರ್ನಾಗೆ. ನೀವು ಬೇಕಾದ್ರೆ ಚೆಕ್ ಮಾಡಿರಿ, ಯಾವುದು ಕೊಳೆ ಬಂದತ್ತಲ್ಲ, ಕೊಳೆ ಬಂದಿದ್ರ ಬಾಜುಕ್ಕೆ 1 ಅಡಿ ಕಾಲುವೆ ಹೊಡ್ರಿ, ಹೌದಾ? ಹೊಸ ಸುಳಿ ಬರುತ್ತೆ, ಚೆಕ್ ಮಾಡಿ. ಬೇರೆ ಗಾಳಿ ಆಡ್ದಷ್ಟೇ ಚೆಕ್ ಮಾಡೋಕೆ 1 ಗಿಡ ಸಾಕಲ್ಲ ನಿಮಗೆ. ಆದರೆ ಇದಕ್ಕೆ ಮದ್ದೇನು, ನೀವು ನೋಡ್ರಿಪ್ಪ, ಕೊಳೆ ರೋಗ ಅಂತ ಬಂದೈತಿ ಅಂದಮೇಲೆ ಕೊಳೆ ರೋಗನ ನೀವು ನಿರ್ಮೂಲನೆ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ, ನೀವು ಗೋಮೂತ್ರ ಅದನ್ನು ಸುಳಿ ಒಳಗೆ ಹಾಕಿದರೆ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಅದು ಇನ್ನೂ ವಂಡರ್ ಅಂದರೆ, ನೀವು ಮನೆ ಒಳಗೆ ಒಂದು ಸಣ್ಣ ಹುಡುಗ ಇರ್ತಕ್ಕಂಥ 1 ಸಲ ರಿಸರ್ಚ್ ಮಾಡ್ತಾನಲ್ಲ, ಅದನ್ನು ತೊಗೊಂಬಂದು ಬೇಕಾದ್ರೆ ಸುಳಿಗೆ ಹಾಕಿ ನೋಡಿರಿ, 45 ದಿವಸದೊಳಗೆ ಮತ್ತೆ ಹೊಸ ಸುಳಿ ಬರುತ್ತೆ. ಅಂದರೆ ಮೂತ್ರದೊಳಗೆ ಫಂಗಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆದರೆ ನೀವು ಎಲ್ಲ ಗಿಡಕ್ಕೂ ಅದನ್ನು ಮಾಡ್ಕೊಂತಂತೂ ಕುಂದ್ರಕ್ಕಾಗಲ್ಲ. ಆದರೆ ನೀವು ತಿಳ್ಕೊಳ್ಳೋದು ಎದಕ್ಕಿದು ಬೇಕು ಅಂದರೆ, ನೀವು ಅದು ಫಂಗಸ್ ಅಂತ ಗೊತ್ತಾಗಬೇಕು, ಅದು ನಿಮ್ಗೆ ಗಾಳಿ ಆಡಿದರೆ ಸರಿ ಆಕೈತಿ ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸ್ಪ್ರೇ ಇರ್ತಾವೆ, ಸ್ಪ್ರೇ ಮಾಡಿ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದೇನು ದೊಡ್ಡ ವಿಚಾರನೂ ಏನಲ್ಲ. ಸುಳಿ ಕೊಳೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದರೆ ಸುಳಿ ಕೊಳೆನ ನಮಗೆ ಅದು ಮುಂದೆ ಒಂದೇ ಗಿಡ ಹೋತು ಅಂದ್ರೆ ಮುಂದೆ ಅದು ಕಂಟಿನ್ಯೂ ಪ್ರಸಾರ ಆಕೈತೆ. ಅದು ಒಂದು ಸಲ ಸೊಳ್ಳೆ ಕೂತ್ಕೊಂತು ಮತ್ತೊಂದು ಕಡೆ ಹೋಗಿ ಕುಂದಿರ್ತೈತಿ ಅಂದ್ರೆ
ಪ್ರಸಾರಕ್ಕೆ ಬಂತದು ಮುಂದೆ. ಪ್ರಸಾರ ಆಗಬಾರ್ದು ಅಂದ್ರೆ ನಾವು ಏನು ಮಾಡ್ಬೇಕು, ಅದಕ್ಕೆ ಒಂದು ಫಂಗಿಸೈಡನ್ನು ಸ್ಪ್ರೇ ಮಾಡ್ತಕ್ಕಂಥದ್ದಾಗಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದಾಗಲಿ ಮಾಡಿದರೂ ಕೂಡ ಮುಂದೆ ಮತ್ತೆ ನಾವೇನು ಮಾಡ್ಬೇಕು, ಅದಕ್ಕೆ ಇದನ್ನು ಮಾಡ್ಬೇಕಲ್ಲ ನೀವು ಮುಂದೆ ಕಾಲುವೆ ಮಾಡಲಿಲ್ಲಲ್ಲ. ಈಗ ನೀವೇನೈತಿ ಅದು ಅವತ್ತಿಗೆ ಅಷ್ಟೇ, ಅದು ಯಾವುದು ಸ್ಪ್ರೇ ಹೊಡೆದ್ರಿ ಅದು ಒಂದು 25 ದಿವಸ 45 ದಿವಸ ಕಂಟ್ರೋಲಿಗೆ ಬಂತು ನಿಮ್ಗೆ ಅಷ್ಟೇ. ಮುಂದೆ ಅದಕ್ಕೆ ಕಾಯಂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ನೀವು. ಆ ಕಾಯಂ ವ್ಯವಸ್ಥೆನ ಬಸಿಗಾಲುವೆ. ಕ್ರಾಸ್ ಗಣ್ಣು ನಿಮಗೆ ನೋಡ್ರಿ, ನಾನು ಎಷ್ಟು ವರ್ಷದ ಮರ? ಹಾಂ 11 ವರ್ಷದ ಮರ. ಕ್ರಾಸ್ ಗಣ್ಣು ಅಂದಾಗ ಪ್ರಾರಂಭದೊಳಗೆ ನೀವು ಕ್ರಾಸ್ ಗಣ್ಣು ಎಲ್ಲಿ ನೋಡ್ತೀರಿ ಅಂದರೆ ಫಸ್ಟ್ ಹೊಂಬಾಳೆ ಏನು ಬರ್ತಾವೋ ಅಲ್ಲಿಂದ ಕ್ರಾಸ್ ಗಣ್ಣು ಪ್ರಾರಂಭ ಆಗಿರೋದು ಕಾಣ್ತದೆ ನಿಮ್ಗೆ. ಮ್ಯಾಕ್ಸಿಮಮ್ ನೋಡಿರಿ ನೀವು, ಈ ಕ್ರಾಸ್ ಗಣ್ಣಿನ ಗಿಡಗಳು 20 ವರ್ಷದ ಹಿಂದೆ ಇರಲಿಲ್ಲ. ಏನು ಹೇಳು, 20 ವರ್ಷದ ಹಿಂದೆ ಈ ಕ್ರಾಸ್ ಗಣ್ಣು ಇರಲಿಲ್ಲ. ಕ್ರಾಸ್ ಗಣ್ಣಿಗೆ ಮತ್ತೊಂದು ಕಾರಣನ ರಂಜಕ ಜಾಸ್ತಿ ಆಗೋದು. ಯಾವಾಗ ರಂಜಕ ಜಾಸ್ತಿ ಆಗುತ್ತೆ, ಜಿಂಕ್ ಅವೈಲೇಬಲ್ ಆಗಲ್ಲ ಅಲ್ಲಿ ಆ ಜಾಗಕ್ಕೆ, ಸಾವಯವದ ಅಂಶ ಕಡಿಮೆ ಆಗಿರ್ತದಲ್ಲ. ಕ್ರಾಸ್ ಗಣ್ಣಿಗೆ ನೀವು ಚೆಕ್ ಮಾಡೋದಾದ್ರೆ, ನೀವು ಕ್ರಾಸ್ ಗಣ್ಣನ್ನು ಎಲ್ಲರೂ ಚೆಕ್ ಮಾಡಿರಿ, ಸಣ್ಣ ಗಿಡಗಳಿದ್ರೆ ಹೌದಾ, ಆ ತಕ್ಷಣಕ್ಕೆ ನಾವೇನು ಲಿಕ್ವಿಡ್ ಕೊಟ್ಟಿರ್ತೀವಲ್ಲ ಹಾಕಿ ಕರೆಕ್ಟ್ ನೀವು 3 ತಿಂಗಳು ಬಿಟ್ಟು ನೋಡ್ರಿ ಕ್ರಾಸ್ ಗಣ್ಣು ಕ್ಲಿಯರ್ ಆಗಿರ್ತದೆ. ಆದರೆ ಎಲ್ಲಿ ನೀವು 11 ವರ್ಷದ ಹೋದಾವಲ್ಲ ಅಲ್ಲಿ ಆಗಲ್ಲ. ಯಾಕಂದ್ರೆ ಅಲ್ಲಿ ಹೇಳ್ತೀನಿ ನೀವು ನೋಡ್ರಿ, ನಾನೇನಂತೀನಿ ಪ್ರಕೃತಿ ಜೊತೆಗೇನ ನೋಡ್ರಿ ನೀವು ಅಂತ ಹೇಳತ್ತೀನಿ. ಮನುಷ್ಯಾಗ ಚಿಬ್ ಎಲ್ಲ ಕಡೆ ಆಗ್ಬೇಕು ಅಂತ ರೂಲ್ಸ್ ಇಲ್ಲ. ಚರ್ಮ ಒಂದೇ ಅಲ್ಲ ಅದು, ಆದರೂ ಅದು ಎಲ್ಲಿ ಆಗಿರ್ತೈತಿ, ಒಂದು ಸಿಂಗಲ್ ಜಾಗದಿಂದ ಆಕೈತಿ. ಸಿಂಗಲ್ ಯಾಕೆ ಯಾವ ಜಾಗದಿಂದ ಆತದು, ಆ ಜಾಗದೊಳಗೆ ಆ ನ್ಯೂಟ್ರಿಯೆಂಟ್ ಫಸ್ಟ್ ಕೊರತೆನ ಅದು ತೋರಿಸ್ತೈತಿ. ಅಲ್ಲಿಂದ ಅದನ್ನು ನೀವು ಹಂಗೆ ಬಿಟ್ಕೊಂತ ಹೋದ್ರೆ ಏನಾಗತ್ತೆ, ಅದು ಮೈ ತುಂಬಾನು ಆಕೈತಿ. ಇಲ್ಲೂ ನಿಮಗೇನೈತಿ ನ್ಯೂಟ್ರಿಯೆಂಟ್ ಕೊರತೆ. ಅದು ನೀವು ಹಂಗೂ ಸಿಂಪಲ್ ಕೆಲಸ ಮಾಡಿ ಚೆಕ್ ಮಾಡ್ಬೋದು. ಕ್ರಾಸ್ ಗಣ್ಣನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಗಿಡಕ್ಕೆ 10 ಗ್ರಾಮ್ ಬೋರಾನು 50 ಗ್ರಾಮ್ ಪೊಟ್ಯಾಶು ರಿಂಗ್ ಹೊಡೆದು ಅದಕ್ಕೆ ಅಷ್ಟೇ ಗಿಡಕ್ಕೆ ನೀವು ಹಾಕಿ ಚೆಕ್ ಮಾಡಿರಿ. 1.5 ವರ್ಷದ ನಂತರ ನಿಮ್ಮ ಕ್ರಾಸ್ ಗಣ್ಣು ಸೀದಾ ಆಗಿರುತ್ತೆ. ಹೌದೌದು, ಸೀದಾನ ಆಗುತ್ತೆ. ನೀವು ಬಿಡ್ರಿ ಮತ್ತೇನಾಕೈತಿ, ಮತ್ತು ಕ್ರಾಸ್ ಆಕೈತಿ. ಹಂಗಾರೆ ನಿಮ್ಗೆ ಅಲ್ಲಿ ಏನಾಯ್ತು, ಪೊಟ್ಯಾಶ್ ಕೊರತೆ ನಿಮ್ಮ ಭೂಮಿಗೆ ಕಾಡಾಕತ್ತೈತಿ. ಪೊಟ್ಯಾಶ್ ನಿಮ್ಮ ಭೂಮಿಯೊಳಗೆ ಇರ್ಬೋದು, ಏನೋ ನಿಮ್ಮ ಭೂಮಿಯೊಳಗೆ ಪೊಟ್ಯಾಶ್ ಇಲ್ಲ ಅಂತ ನಾನು ಹೇಳತ್ತಿಲ್ಲ. ಒಂದು ಪೊಟ್ಯಾಶನ್ನು ರಿಲೀಸ್ ಮಾಡೋ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ನೀವು ಎಕ್ಸೆಸ್ ನೀರನ್ನು ಕೊಡಾತ್ತೀರಿ, ಅಂದರೆ ಪೊಟ್ಯಾಶನ್ನು ನೀವು ಭಾಳ ಡೈಲ್ಯೂಟ್ ಮಾಡತ್ತೀರಿ ಅಂತ ಅರ್ಥ. ಅದು ನಿಮ್ಗೆ ಒಂದು ಗಿಡ ತೋರಿಸ್ತು ಅಂದಮೇಲೆ ನೀವು ಹುಷಾರಾಗಿರಿ, ಬೇರೆ ಗಿಡಕ್ಕೆ ಅದು ಬರಬಾರ್ದು. ಆಮೇಲೆ ನಿಮಗೆ ಇವೆಲ್ಲ ಏನದಾವಲ್ಲ ಸದ್ಯದ್ರೊಳಗೆ ಬರತ್ತವು ಅಂತ ಹೇಳತ್ತಿದ್ದೆ ನಾನು, ಹೌದಾ. ಯಾಕೆ ಇದು ಬರತ್ತೈತಿ ಅಂದರೆ, ಈ 20 ವರ್ಷದೊಳಗೆ ಮೊದಲೆಲ್ಲ ಅಡಿಕೆ ಸಸಿಗಳನ್ನು ಮಾಡೋರು ಏನದಾರಲ್ಲ, ಒಂದು ನಿಯಮಿತ ಗಿಡಗಳು, ಅದಕ್ಕೊಂದು ಇದು ಕಾಲಘಟ್ಟ, ಇಂಥವ ಬೀಜ ತೊಗೋಬೇಕು, ಹೀಗೆಲ್ಲ ನಡೀತಿತ್ತು. ಈಗ ಯಾರು ಹೆಂಗೆ ಬೀಜ ಮಾಡತ್ತಾರ, ಹೆಂಗಿದು ಏನೂ ಗೊತ್ತಿಲ್ಲ. ಆಮೇಲೆ ನಂತರ ನೀವು ಅಡಿಕೆಗಳನ್ನು ಮೊದಲ 10 ವರ್ಷದಿಂದ ಬೇಯಿಸೋದಕ್ಕೂ ಈಗ ಬೇಯಿಸೋದಕ್ಕೂ ಮೇಲೆ ಕ್ಯಾಪ್ನಂತಲ್ಲಿ ಗ್ಯಾಪ್ ಕಾಣಕತ್ತವ. ಈಗ ಅಡಿಕೆ ನೋಡ್ರಿ ನೀವು, ಒಂದು 75% ಅಡಿಕೆ ಆದಮೇಲೆ ಒಂದು ಕ್ಯಾಪ್ ಒಂದು ಗೀರ್ ಬಿದ್ದಿರುತ್ತೆ. ನೀವು ಗಮನಿಸ್ರಿ ಇನ್ಮೇಲೆ ಹೋಗಿ, ಯಾಕಂದ್ರೆ ಅದು ನ್ಯೂಟ್ರಿಯೆಂಟ್ ಶಾರ್ಟೇಜ್. ಅದು ಹಂಗಾರೆ ಈ ನ್ಯೂಟ್ರಿಯೆಂಟ್ ಶಾರ್ಟೇಜ್ ನಿಮ್ಗೆ ಸೀಡ್ನಿಂದನ ಪ್ರಾರಂಭ ಆಗ್ಬಿಟ್ಟೈತಿ. ಪಪಾಯದೊಳಗೆ ನೋಡ್ತೀರಿ ಸೀಡ್ ವೈರಸ್ ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲಿಂದ ಬಂದೈತೆ ಅದು ವೈರಸ್, ಬೀಜದಿಂದನೇ ಬಂದೈತೆ. ಅದು ನಿಮ್ಗೆ ಅಪ್ ಟು ಹೂ ಬಿಡೋ ಮಟನೂ ಏನಾಗಲ್ಲ, ಗೊತ್ತಾಗಲ್ಲ. ಎಲ್ಲಿಗೆ ಬಂದು ಗೊತ್ತಾಗುತ್ತೆ, ಅದು ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಆ ಗಿಡಕ್ಕೆ ಅಂಥ ನ್ಯೂಟ್ರಿಯೆಂಟ್, ಅಂದ್ರೆ ಅದಕ್ಕೆ ಹೂ ಬಿಟ್ಟ ಮೇಲೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟು ಪೊಟ್ಯಾಷಿಯಮ್ ಆಗಿರ್ಬೋದು, ಮೆಗ್ನೀಸಿಯಮ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು. ಆದರೆ ಅದ್ರಾಗ ಪೊಟ್ಯಾಷಿಯಮ್ಮು ಬೋರಾನು ಹೈಯೆಸ್ಟು ಕ್ರಾಸ್ ಗಣ್ಣಿನೊಳಗೆ ನಿಮಗೆ ವರ್ಕ್ ಮಾಡ್ತಾವೆ. ಆದ್ರೆ ರಂಜಕ ಜಾಸ್ತಿಯಾಗಿ ಜಿಂಕ್ ಅವೈಲೇಬಲ್ ಆಗಲಿಲ್ಲ ಅಂದರೂ ಕ್ರಾಸ್ ಗಣ್ಣು ಆಕೈತಿ. ಅವನ್ನ ನೀವು ಅಲ್ಲಿ ಕೆಲಸ ಮಾಡ್ಕೊಂಡ್ರೆ, ಆದರೆ ನಿಮ್ಗೇನಂತೀನಿ ಇದಕ್ಕೆ 2 ವರ್ಷ ಸಮಯ ಬೇಕು. ಎಷ್ಟು ಮಿನಿಮಮ್ 2 ಇಯರ್ಸ್ ಇರ್ಬೇಕು ನಿಮಗೆ. ನೀವು ಇದು ಜಾದೂ ಅಲ್ಲಿದು, ನೀವು ಹಂಗೆ ಸುಮ್ಮನೆ ಇವತ್ತು ಪೊಟ್ಯಾಶು ಬೋರಾನು ಹಾಕಿ ನಾಳೆ ಹಿಂಗೆ ನೋಡಿ ಸೀದಾ ಆಗೇ ಇಲ್ಲಿದು ಅನ್ನೋ ಲೆವೆಲಿಂದ ಅಲ್ಲ. ಯಾಕಂದರೆ ಮೇಲಿನ ಗಿಡ ಸೀದಾ ಆಗೋದು ಕಾಣಕ್ಕೆ 1.5 ವರ್ಷ ಹೋಗುತ್ತೆ ನಿಮ್ಗೆ. ಯಾಕಂದ್ರೆ 5-6 ಗರಿ ಬೀಳ್ಬೇಕಲ್ಲ ಮೊದಲು, ಅದು ಸೀದಾ ಆಗೈತಿ ಎಲ್ಲ ಗೊತ್ತಾಗಕ್ಕೆ. ಅಲ್ಲಿವರೆಗೂ ನಿಮ್ಗೇನು ಅನ್ಸಲ್ಲ ಅದು. ಆದರೆ ಚಿಕ್ಕ ಗಿಡ ಬೇಕಾದ್ರೆ 3 ತಿಂಗಳದಾಗ ಆಕೈತಿ. ಬೇಕಾದ್ರೆ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ. ಚಿಕ್ಕ ಗಿಡಕ್ಕೆ ಬೇಕಾದ್ರೆ ನೀವು ನ್ಯೂಟ್ರಿಯೆಂಟನ್ನು ಕೊಡ್ರಿ, 3 ತಿಂಗಳದೊಳಗನೆ ನಿಮ್ಗೆ ಅದು ಸೀದಾ ಆಗಿರೋ ಗಣ್ಣು ಸೀದಾ ಆಗಿರೋದು. ಯಾವ ನಿಮ್ಗೆ 3 ವರ್ಷ 4 ವರ್ಷದ ಗಿಡ ಅದಾವೆ ಅಲ್ಲಿ ಗೊತ್ತಾಗುತ್ತೆ. 3 ವರ್ಷ 4 ವರ್ಷದ ಗಿಡ ಆಗಲ್ಲ, ಫಸ್ಟ್ ಒಂಬಳೆ ಕಿತ್ತ ಮೇಲೆ ಕ್ರಾಸ್ ಮಾಡೋದು. ಆಗಿಲ್ಲ ಅಂದ್ರೆ ಒಳ್ಳೇದು. ಆ ಸಮಯದೊಳಗೆ ಅದಕ್ಕೆ ನ್ಯೂಟ್ರಿಯೆಂಟ್ ಅವೈಲೇಬಲ್ ಚೆನ್ನಾಗೈತಿ ಅಂತ ಅರ್ಥ. ಸರ್, ಇಲ್ಲಿಂದ ಹಿಂದಿನ ವರ್ಷದಿಂದ 3 ವರ್ಷ ಸಾವಯವ, ನೀವು ಹೇಳಿದ್ರೆ ಸಾವಯವ ಮಾಡಿದ್ವಿ ನಾವು. ಮೊದಲು ಕೆಮಿಕಲ್ ಉಪಯೋಗಿಸಿದ್ವಿ.
ಆ ಸಾವಯವ ಮಾಡಿದ್ಮೇಲೆ ಪ್ರತಿ ವರ್ಷನೂ ಕಡಿಮೆ ಆಕ್ಯಂತ ಬಂತು ಏನು ಇಳುವರಿ? ಇಳುವರಿ. ಹಾಂ, ಫರ್ಟಿಲೈಸರ್ ಬಿಟ್ರಿ? ಫರ್ಟಿಲೈಸರ್ ಬಿಟ್ಟಿವಿ, ಇದು ಇಳುವರಿ ಕಮ್ಮಿ ಆಕ್ಯಂತ ಬಂತು. ಇದು ಯಾವ್ಯಾವ ಕಂಪ್ನಿಯವ್ರು ಹೇಳ್ತಾರೋ ಎಲ್ಲರೂ ಮಾಡಿದ್ವಿ. ಈಗ ಮನೆಯಲ್ಲೆಲ್ಲ ಬಯಸ್ಕೊಂಡು ಈ ವರ್ಷ ಮತ್ತೆ ಕೆಮಿಕಲಿಗೆ ಬಂದ್ರಿ, ಮತ್ತೆ ಈಗ ಸಾವಯವ ಬಿಡ್ತೀರಿ? ಬಿಟ್ಟಿದ್ದೀವಿ. ಹಾಂ, ಹಂಗೆ ಬಿಡಬಾಡ್ರಿ. ನಾ ಏನು ಹೇಳತ್ತೀನಿ ಅಂದರೆ, ಹಾಂ, ಕ್ಲಿಯರ್ ಮಾಡಿಬಿಡ್ತೀವಿ. ಏನು ಈಗ ನಾವು ನಮ್ದೊಂದು 30 ಎಕರೆ ಇದೆ ಅಡಿಕೆ ತೋಟ. ಅಂದ್ರೆ ಈಗ ಬಂದಿರೋದು ಒಂದು 15 ಎಕರೆ ಬಂದಿದೆ. 25 ಲಕ್ಷ 30 ಲಕ್ಷಕ್ಕೆ ಬಂದದ್ದು ಈ ವರ್ಷ ಒಂದು 60-70 ಲಕ್ಷ ಬಂದಿದೆ. ಈ ವರ್ಷ ಕೆಮಿಕಲ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ. ನೋಡಿರಿ, ನಾನೇನು ಹೇಳತ್ತೀನಿ ಅಂದರೆ, ಸಾವಯವನೂ ಬಿಡಬಾಡ್ರಿ, ಕೆಮಿಕಲ್ಲು ಬಿಡಬಾಡ್ರಿ. ಎರಡನ್ನೂ ನೀವೇನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಸಿಸ್ಟಮ್ ಹೆಂಗೆ ನೋಡ್ರಿಪ್ಪ, ಈಗ ಫುಡ್ ಸಿಸ್ಟಮ್ ಹೆಂಗೈತಿ ನಿಮಗೆ ಇವತ್ತೆಲ್ಲರೂ ಹೇಳೋದು ಅನ್ನನ ಪರಬ್ರಹ್ಮ ಅಂತ ಹೇಳ್ತಾರೆ. ಕೇಳಿರಿ, ಅನ್ನನ ಏನು ನಿಮಗೆ ಫೈನಲ್ ಏನು ಹೇಳ್ಯಾರ? ಬಂಡಿ ತಿಂಡಿ ತಿಂದರೂ ಅನ್ನ ಉಂಡಂಗಲ್ಲಂತ, ಹಿಂಡು ಮಂದಿ ಸಂಬಂಧಿಕರಿದ್ದರು ಗಂಡಿದ್ದಂಗಲ್ಲ ಅಂತ ಹೇಳ್ಯಾರ. ಅದು ಹೇಳ್ಯಾರಲ್ಲ. ಈ ಹಿಂಡು ಮಂದಿ ಸಂಬಂಧಿಕರು ಅಂದ್ರೆ ಏನು? ಎಷ್ಟು ಮಂದಿ ಅದಾರ? 100 ಮಂದಿ ಬಂದು ನಿಂತ್ಕೊಳ್ಳಿ, ಆದರೆ ಯಾರಿಗೆ ಸಮ ಆಗಲ್ಲ. ಹಂಗಾರೆ ಇಲ್ಲೇ ನೀವು ಎಷ್ಟು ತಿಂಡಿ ಇಡ್ರಿ ಬೇಕಾರೆ, ಎದಕ್ಕೆ ಸಮ ಆಗಲ್ಲ? ಅನ್ನಕ್ಕೆ ಸಮ ಆಗಂಗಿಲ್ಲ. ಅನ್ನ ಅನ್ನೋದು ಏನೈತಿ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಇಲ್ಲಿಯೂ ನೀವೇನು ಮಾಡಿದ್ರಿ ಅಂದರೆ, ಸಾವಯವ ಕೆಮಿಕಲ್ ಅನ್ನೋ ವಿಚಾರದೊಳಗೆ ಹೋಗಿ ಗಿಡಕ್ಕೆ ಅನ್ನ ಕಡಿಮೆ ಮಾಡಿದ್ರಿ. ನೀವು ಮೊದಲು ಏನು ಅಂದರೆ ಟೆಸ್ಟೆಡ್ ಹೋಗಲಿಲ್ಲ ಅಲ್ಲಿ ನಿಮ್ಮ ಭೂಮಿ ಒಳಗೆ. ನೀವು ಕೆಮಿಕಲ್ಲು ಸಾವಯವ ಪ್ರಯಾಣ ಮಾಡಿರಿ, ಕೆಮಿಕಲ್. ಈಗ ನಾ ಸದ್ಯ ಏನೈತಿ, ಒಬ್ಬವ ನಿಮಗೀಗ ಶುಗರದ್ದು ವೀಕ್ನೆಸ್ ಆಗಿ ಇಲ್ಲಿ ಬೀಳ್ತಾನೆ, ಹೌದಾ? ಇವ್ಗೆ ಶುಗರ್ ವೀಕ್ನೆಸ್ ಆದಮೇಲೆ ಅಲ್ಲಿ ಒಂದು ಬೇಲ್ಯಾಗ ಒಂದು ಯಾವುದೋ ಎಲೆ ಇತ್ತು ನೋಡೋ, ಶುಗರ್ ಕಂಟ್ರೋಲ್ ಆಗೋದು, ಅದನ್ನು ತಿನ್ನಿಸ್ತಿರೋ ದವಾಖಾನೆ ಕರ್ಕೊಂಡು ಹೋಗಿರೋ? ಮೊದಲು ಅವನಿಗೆ ಫಸ್ಟ್ ಏಡ್ ಬೇಕೀಗ. ಏನು ಬೇಕು? ಆಮೇಲೆ ಫಸ್ಟ್ ಏಡ್ ಆಗಿ ಸಮ ಆದಮೇಲೆ ಆ ಎಲಿನ ತೋರಿಸ್ಬೋದು ನೀವು ಮುಂದೆ ಬರ್ದಂಗೆ ಮೇಂಟೈನ್ ಮಾಡು ಅಂತೇಳಿ. ಹಂಗೆ ನೀವೇನೈತಿ ಸಾವಯವ ರಾಸಾಯನಿಕದ ಮಿಶ್ರಣ ನೋಡ್ಕೊಡ್ರಿ. ರಾಸಾಯನಿಕನ ಕಡಿಮೆ ಕೊಡೋದು ಹೆಂಗೆ ಅನ್ನೋದನ್ನು ಕಲಿತಾ ಹೋಗ್ರಿ. ನೀವು ಡೈರೆಕ್ಟಾಗಿ ಬಿಟ್ಬಿಟ್ರೆ ಹೆಂಗೆ? ಈಗ ನಾವು 80 ಕಿಲೋಮೀಟ್ರ್ ಸ್ಪೀಡ್ನಾಗ ಗಾಡಿ ತೊಗೊಂಡೋಗಿವಿ, ರಿವರ್ಸ್ ತೊಗೊಳ್ಬೇಕಾರೆ ಹೆಂಗೆ ತೊಗೊತೀರಿ? 20 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ತೊಗೊತಿರಲ್ಲ. ಮತ್ತು ನೀವು ಹೆಂಗೆ ಅದು ಒಂದೇ ಸಲಿಗಿನ ರಿವರ್ಸ್ ತೊಗೊಂಬಿಟ್ರಿ 80ರಾಗೆ, ಮತ್ತು ಆಕ್ಸಿಡೆಂಟ್ ಆಕತ್ತದು, ಹೌದಾ? 20 ಮೆಟ್ಲ ಹತ್ತಿದ್ರಿ, ಇಳಿಬೇಕು ಅಂದ್ರೆ ಹೆಂಗೆ ಇಳಿಬೇಕು? ಈಗ ನಾವು ಜಂಪ್ ಮಾಡಿಬಿಡೋದ್ರೆ ಇಲ್ಲ. ನಾನು ಅದಕ್ಕೆ ಹೇಳತ್ತೀನಿ ಎಲ್ಲರಿಗೂ, ಭಾಳ ಮಂದಿ ಸಾವಯವದೊಳಗೆ ಅಂಥದ್ದು ಕೆಲಸ ನೀವು ಮಾಡಕ್ಕೆ ಹೊಂಟಿರಿ. ಸಮಾಧಾನದಿಂದ ಹೋಗ್ರಿ ಸಾವಯವದ ಕಡೆ, ಹೌದಾ? ನಿಮಗೇನೈತಿ, ಅವನು ಯಾರೋ ಹೇಳಿದರು ಏನು ನೀವು ಸಾವಯವ ಮಾಡಿರಿ ಅಂತೇಳಿ. ಸಾವಯವ ಮಾಡಬೇಕಾದ್ರೆ ನಿಮ್ಮದು ಏನು ಐತಲ್ಲ, ಮೊದಲಿಂದ ಅನುಭವ ಐತಲ್ಲ ನಿಮ್ಮ ಹತ್ರ, ಅದನ್ನು ನೀವು ಅದರ ಬ್ಯಾಲೆನ್ಸ್ ಮಾಡ್ಕೊಂಡು ಕುಂದಿರ್ಸ್ಕೊಂಡು, ಹಂಗಾರೆ ಎಷ್ಟು ಗೊಬ್ಬರ ಬಿಟ್ಟರೆ ನಡೀತೈತನು, ಹಿಂಗೆಲ್ಲ ನೀವು ಹುಡ್ಕೋಂಥ ಅವಶ್ಯಕತೆ ಐತೆ. ನಾವೆಲ್ಲ ಸಮ್ಮಿಳಿತನೇ ಹೇಳತ್ತೀವಲ್ಲ ಈಗ ನಿಮಗೆ. ನಾವು ಫರ್ಟಿಲೈಸರ್ನು ಟೋಟಲ್ ಬಿಟ್ಬಿಡ್ರಿ ಹಿಂಗೆಲ್ಲ ಅಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮಾಡಿದಾಗ ಮೈಕ್ರೋ ನ್ಯೂಟ್ರಿಯೆಂಟ್ ಭೂಮಿ ಒಳಗೆ ಉತ್ಪತ್ತಿ ಆಗ್ತವೆ. ನಾವು ಮತ್ತೆ ಕೆಮಿಕಲ್ ಗೊಬ್ಬರ ಹಾಕಿದಾಗ ಅವೆಲ್ಲ ಸತ್ತೋಗ್ತವೆ. ಹಂಗಾಗಿ ಕೆಮಿಕಲ್ ಉಪಯೋಗಿಸಬಾರ್ದು ಸಾವಯವ ಮಾಡಿದಾಗ ಅಂತ ಒಂದು ಮಾತಾಡ್ತಾರೆ. ಎಸ್ ಸರ್, ಅವ್ರಿಗೊಂದು ಚಪ್ಪಾಳೆ ಕೊಡ್ರಿ. ಯಾಕಂದರೆ ಇಂಥದ್ದಂತೂ ಯಾರು ಕೇಳಿಲ್ಲಲ್ಲ ನೀವು. ಈಗ ನಾನೇನು ಕೇಳ್ತೀನಿ, ನೀವು ಕೆಮಿಕಲ್ ಎಷ್ಟು ವರ್ಷ ಮಾಡಿದ್ರಿ ಹೇಳ್ರಿ? ಮುಂಚೆ ಅಂದರೆ ಎಷ್ಟು ವರ್ಷ? ಒಂದು 5-6 ವರ್ಷ. ನೋಡಿರಿ, ಈಗ ನೀವು 5-6 ವರ್ಷದಿಂದನೂ ಏನು ಮಾಡಿದ್ರಲ್ಲ, ಈ ಪ್ರಕಾರ ಅಷ್ಟು ಕೆಮಿಕಲ್ ಆರ್ಗ್ಯಾನಿಕ್ ಸತ್ತೋಗ್ಬಿಟ್ಟಿದ್ದು ಅಂತೀರಿ. ಅಲ್ಲಲ್ಲ, ಈಗ ಅಲ್ಲಿ ನಿಮ್ಗೆ ಹಂಗೆ ಹೇಳ್ಕೊಡತ್ತಾರಲ್ಲ, ಅವ್ರು ಏನು ಹೇಳಿದ್ರಿ? ಈಗ ನೋಡ್ರಿ, ನಿಮಗೆ ಮಾಹಿತಿ ಕೊಟ್ಟರು. ಅವ್ರು ಏನು ಹೇಳಿದರು? ಕೆಮಿಕಲ್ ಹಾಕೋದ್ರಿಂದ ನಿಮ್ಮೆಲ್ಲ ಮೈಕ್ರೋಬ್ಸ್ ಏನಾಗ್ತಾವೆ? ಸತ್ತೋಗ್ಬಿಡ್ತಾವು. ಅಂದರೆ ನೀವು ಅವರು ಯಾವ ರೇಂಜಿಗೆ ಹೇಳಿದ್ರು? ಅವರು ಅದನ್ನು ಕ್ಲೋಸೇ ಮಾಡಿಬಿಟ್ರೆ ಹೆಂಗೆ ಅದು ಅಂತ, ಇಟ್ಟಂಗಿ ಬಟ್ಟೆ ಮಾಡಿಬಿಟ್ರೆ ನಿಮ್ದು ಹೆಂಗೆ ಅಂತವರು ಇಲ್ಲ. ಅಲ್ಲಿ ಹೇಳ್ಬೇಕಾಗಿರೋದು ಏನೈತಿ, ನಿಮ್ಮ ಮೈಕ್ರೋಬ್ಸ್ ಸಂಖ್ಯೆ ಕಡಿಮೆ ಆಗೈತಿ. ಏನಾಗೈತಿ? ಈಗ ಹಂಗಾದ್ರೆ ನಾನೇನಂತೀನಿ, ಒಂದು ಟ್ಯಾಬ್ಲೆಟ್ ತೊಗೊತೀರಿ ನೀವು, ಕೆಮಿಕಲ್ ಆರ್ಗ್ಯಾನಿಕ್ ಅದ ಟ್ಯಾಬ್ಲೆಟ್? ಕೆಮಿಕಲ್. ಈಗ ನಮ್ಮ ಜೊಲ್ ಐತಿ, ಜೊಲ್ನೊಳಗೆ ಜೀವಾಣುಗಳು ಅದಾವ ಇಲ್ಲೋ? ಆ ಜೊಲ್ ಮುಖಾಂತರ ಗುಳಿಗೆ ಹೋಗತ್ತೆ ಇಲ್ಲೋ? ಜೊಲ್ನಾಗಿನೂ ನೀವು 1-2 ಮೈಕ್ರೋಬ್ಸ್ ಸತ್ತಾವೋ ಸತ್ತಿಲ್ಲೋ? ಮತ್ತು ಇಂಥ ದೊಡ್ಡ ದೇಹ ಬದುಕಿಸಕ್ಕೆ 2 ಮೈಕ್ರೋಬ್ಸ್ ಸಾಯಿಸ್ಬೇಕು. ನೀವು ಏನು ಮಾಡ್ಬೇಕು? 2 ಟೈಪ್ ಮಾಡ್ರೆ ಐತಿ. ಈಗ ಇಲ್ಲಿ ಊರಾಗ ಯಾರ ಒಬ್ಬನ ಕೊಂದ ಅಂದ್ರೆ ಅದಕ್ಕೆ ಏನಂತಾರೆ? ಬಾರ್ಡ್ರ್ನಾಗ ಹೋಗಿ ಅವ್ನ ಅಪೋಸಿಟ್ನವ್ನು ಕೊಂದ್ರೆ ಏನಂತಾರೆ? ಶಬಾಷ್ ಅಂತಾರೆ ಅದಕ್ಕೆ. ನೀವು ಶಬಾಷಿನಾಗ ಬರ್ತೀರೋ ಇದ್ರಾಗ ಬರ್ತೀರೋ ನೀವು ವಿಚಾರ ಮಾಡಿರಿ. ನಾನೇಂತೀನಿ, ಮೈಕ್ರೋಬ್ಸು ಕಡಿಮೆ ಆಗೋದು ನಿಜಾನ,
ಮೈಕ್ರೋಬ್ಸ್ ಕಡಿಮೆ ಆಗಲ್ಲ ಕೆಮಿಕಲ್ಸ್ ಹಾಕಿದಾಗ ಹಾಗೇ ಆಗುತ್ತೆ. ವೈಯಕ್ತಿಕವಾಗಿ ಯೋಚನೆ ಮಾಡೋಣ. ನೀವು ಯಾರ್ಯಾರು ಅದೀರಿ ಎಲ್ಲರಿಗೂ ನಾ ಕೇಳ್ತೀನಿ, ನೀವು ಇಷ್ಟು ನೆಲದ ಬಗ್ಗೆ ಭಾಳ ವಿಶೇಷ ಕಾಳಜಿ ಹೊಂದಾತೀರಿ, ನನಗೆಲ್ಲರಿಗೂ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಅನಿಸ್ತೈತಿ. ಅಲ್ರಿ ನೀವು ಇಷ್ಟೆಲ್ಲ ಮಾಡೋರು ನೀವು ಬೆಲ್ಲ ಯಾಕೆ ತಿನ್ನತ್ತೀರಿ? ಬೆಲ್ಲ ಯಾಕೆ ತಿಂತೀರಿ ಮನ್ಯಾಗ ನೀವು? ಈಗ ಕೆಮಿಕಲ್ ಬೆಲ್ಲನ ಅಲ್ಲ ನೀವು ತಿನ್ನತ್ತಿರೋದು, ಹೌದಾ? ಆದ್ರೆ ತೋಟಕ್ಕೆ ಅಂತ ಹೋದಾಗ ಆರ್ಗ್ಯಾನಿಕ್ ಬೆಲ್ಲ ಹುಡುಕಕ್ಕೆ ಹೋಗಿರಿ. ಈ ಆರ್ಗ್ಯಾನಿಕ್ ಬೆಲ್ಲ ನಿಮ್ದು 6 ವರ್ಷ ಹುಡುಕ್ತಿರೋ 5 ವರ್ಷ ಹುಡುಕ್ತಿರೋ, ಅಲ್ಲಿ ಮಟ್ಟ ನಿಮ್ದು ಅಡಿಕೆ ಗಿಡ ಬೆಲ್ಲ ತಿನ್ನೋದು ಹೆಂಗೆ ಅಂತ ನೀವು ಮೊದಲೇ ಫುಡ್ ಸಿಸ್ಟಮ್ ಅರ್ಥ ಮಾಡ್ಕೊಡ್ರಿ. ಫುಡ್ಡನ್ನು ನೀವು ಟೋಟಲ್ ಆರ್ಗ್ಯಾನಿಕ್ಕಿಗೆ ಹೋಗಬೇಕಾರೆ ಆರ್ಗ್ಯಾನಿಕ್ ಕಂಪ್ಲೀಟ್ ಆಗೋಕ್ಕೆ ಸಮಯ ಆಯ್ತಲ್ಲ, ಅಲ್ಲಿ ಮಟ್ಟ ನಿಮ್ಮ ಹಳೆ ಬ್ಯಾಲೆನ್ಸ್ ಇಟ್ಕೋಬೇಕು. ನೀವು ಆರ್ಗ್ಯಾನಿಕ್ಕಿಗೆ ಬರ್ರಿ, 100% ಆರ್ಗ್ಯಾನಿಕ್ ಮಾಡೋಣ. 100% ಆರ್ಗ್ಯಾನಿಕ್ ಮಾಡದೇ ಇರೋ ಯಾವ ಪ್ಲಾಟ್ ಇಲ್ಲ ಅಂತ ತಿಳ್ಕೊಬೇಡ್ರಿ, ಅದಾವು ಶ್ರಮ ಐತೆ ಅದ್ರಾಗ. ಆದರೆ ಇವತ್ತಿನ ಕಲಿಯುಗದೊಳಗೆ ಸಡನ್ನ ನೀವು ಜಂಪ್ ಹೊಡೆದ್ರೆ ಕಲಿಯುಗದಾಗ ಇರಲ್ಲ ನೀವು, ಹೌದಾ? ಮೈಕ್ರೋಬ್ಸು ಅದ್ರಾಗ ಕಡಿಮೆ ಆಗ್ತಾವೆ, ಕೌಂಟ್ಸ್ ಕಡಿಮೆ ಆಗುತ್ತೆ. ಏನಾಗುತ್ತೆ? ನೀವು ಸಾಧ್ಯ ಇದ್ದಷ್ಟು ಮಟ್ಟಿಗೆ ರಾಸಾಯನಿಕ ಅನ್ನೋದಕ್ಕಿಂತ ಸೈಡ್ಗಳದಾವೆ ನೋಡ್ರಿ. ನೀವೆಲ್ಲರೂ ಮೊದಲು ನೋಡ್ಕೋಬೇಕಾಗಿರೋದು. ನಂಗೆ ಮೊನ್ನೆ ಒಬ್ಬನು ಹೇಳ್ದ, ಫೋನ್ ಮಾಡಿದ್ದ, ಸರ್ ಪ್ಯೂರ್ ಆರ್ಗ್ಯಾನಿಕ್ನಾಗ ಅದೇ ನಾನು ಅಂತ ಹೇಳ್ದ. ಅವನು ಏನಂತ ಒಂದು ಪ್ಯೂರ್ ಆರ್ಗ್ಯಾನಿಕ್ನಾಗ ವರ್ಷಕ್ಕೆ 3 ಸಲ ನಾನು ಇದು ಅಷ್ಟೇ ಹೊಡಿತಾನಂತ, ಔಷಧಿ ಅಷ್ಟೇ ಹೊಡಿತಾನಂತ. ಏನು ಹೊಡಿತಾನಂತವ? ಅನ್ಬಾಡ್ರಿ ಹಂಗೆ ಅದನ್ನ. ಅವ ಔಷಧಿ ಅಂತ ಹೇಳ್ಯಾನ ನನಗೆ. ಏನಂತ ಹೇಳ್ಯಾನ ನಾವು? ಅದಕ್ಕೆ 3 ಸಲ ಔಷಧಿ ಹೊಡಿತಾನಂತ, ಪ್ಯೂರ್ ಆರ್ಗ್ಯಾನಿಕ್ನಾಗ ಅದಾನಂತ. ಈ ನೀವು ಏನೇನು ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡಿರಿ ಅಂತ, ಹೌದಾ? ನೀವಿಲ್ಲಿ ಏನು ಹೇಳತ್ತೀರಿ? ಸೈಡ್ಗಳನ್ನು ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಫಂಗಿಸೈಡ್, ಹರ್ಬಿಸೈಡ್. ಸೈಡ್ ಅಂದ್ರೇನು? ಕೊಲ್ಲವು, ಹೌದಾ? ನಿಮಗೆ ಈ ಪೊಟ್ಯಾಷ್ ಸೈಡ್, DAP ಸೈಡ್, ಯೂರಿಯಾ ಸೈಡ್ ಇಲ್ಲವು. ಏನಿಲ್ಲವು? ಸೈಡ್ ಇಲ್ಲವು. ಅದನ್ನು ನೀವು ಹಾಕಬೇಕಾದ ಪ್ರಮಾಣ ದಾಟಿ ಹಾಕಾಕತ್ತಿರೋದಕ್ಕೆ ಸೈಡ್ ಇಫೆಕ್ಟ್ ಅದಾವೆ. ಏನದಾವು? ಹಾಂ, ಅದನ್ನು ನೀವು ಬ್ಯಾಲೆನ್ಸ್. ಈಗ ನೋಡಿರಿ, ನೀವು ಸಾಂಬಾರ್ನಾಗ 1 ಬಾರಿ ಹಾಕೋ ಉಪ್ಪು 2ನೇ ಬಾರಿ ಹಾಕಿದ್ರೆ ನೀವೇನಂದ್ರಿ? ಉಣ್ಣಲ್ಲ ಅಂತೀರಿ. ಭೂಮಿ ಒಳಗೆ ಏನು ಬೇಕು ಅದನ್ನು ತಿಳ್ಕೊಂಡು ನೀವು ಹೋದರೆ ಅದಕ್ಕೇನಿಲ್ಲ, ಇದು ಇಲ್ಲ. ಈಗ ಸದ್ಯದ್ರೊಳಗೆ ನೋಡ್ರಿಪ್ಪ, ನಿಮ್ಮ ಮನೆ ಒಳಗೆ ಇಲಿ ಭಾಳ ಆಗ್ಯಾವ, ಹೌದಾ? ಇಲಿಯಿಂದ ನಿಮ್ಗೆ ಆ ಹಿಕ್ಕೆಯಿಂದ ನಿಮ್ಗೆ ಮತ್ತು ತೋಟದಾಗ ಲಾಭ ಐತಿ ಅಂತ ಇರಲಿ ಬಿಡು, ಮನ್ಯಾಗ ಹಂಗೆ ಇರಲಿ ಅಂತೀರಿ. ಹೆಂಗೆ ನೀವು ಮೊದಲು ಏನು ಇಡ್ತೀರಿ ಅದಕ್ಕೆ? ಹಂಗನ ನಾವೇನಂತೀವಿ, ಪ್ರಕೃತಿ ಒಳಗೆ ನೀವು ತಿಳ್ಕೊಂಡು ಮನುಷ್ಯ ಅಂದಮೇಲೆ ಏನೈತಿ, ಎಲ್ಲ ಒಳ್ಳೆಯದು ಕೆಟ್ಟದ್ದನ್ನು ಯೋಚನೆ ಮಾಡೋದು ಅವಕಾಶಗಳದಾವು. ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದೇ ಇಲಿನೂ ಸಾಯ್ಸಾಕ ನಿಮ್ಗೆ ವ್ಯವಸ್ಥೆನ ನಂಗೆ ಯಾರೋ ಈಗ ಹೇಳಿದರು, ಅದು ಗ್ಲಿರಿಸೀಡಿಯಾ ನಮ್ಮ ಬ್ರದರ್ ತೊಗೊಂಬಂದು ತೋಟದೊಳಗೆ ನಾಟಿ ಮಾಡ್ದ ಅಂತ ಹೇಳಿದರು. ನಾನೇಂತೀನಿ, ಗ್ಲಿರಿಸೀಡಿಯಾ ಗೊತ್ತಲ್ಲ ನಿಮ್ಗೆ? ಗೊಬ್ಬರ ತಪ್ಪಲು ಎಲ್ಲರಿಗೂ ಗೊತ್ತಲ್ಲ? ವಂಡರ್ ಏನು ಅಂದರೆ, ಗ್ಲಿರಿಸೀಡಿಯಾ ಅಂದ್ರೇನು? ಇಲಿ ಕೊಲ್ಲೋದು. ಅದು ಗ್ಲೀರಿ ಅಂದ್ರೇನು? ಇಲಿ. ಸೀಡಿಯಾ ಅಂದ್ರೆ ಕೊಲ್ಲೋದು. ಇಲಿ ಕೊಲ್ತಕ್ಕಂಥ ಎಲೆ ಅದು. ನಿಮ್ಗೆ ವಂಡರ್ ಏನು ಅಂದ್ರೆ, ಆ ಏನು ತೊಗಟೆ ಬರುತ್ತಲ್ಲ, ಗಿಡದ ತೊಗಟೆ ಚೆನ್ನಾಗಿ ಜಜ್ಜಿ ಒಂದು ಅನ್ನ ಬೇಯಿಸೋ ಪಾತ್ರೆ ಒಳಗೆ ಅಕ್ಕಿ ಹಾಕಿ ಅದನ್ನು ಹಾಕಿ ಬೇಯಿಸಿ ಹಳಸಿದ ಮೇಲೆ ಅದನ್ನು ತೋಟದ ತುಂಬ ಹರಡಿ ನೋಡ್ರಿ, ಜಗತ್ತಿನಾಗ ಇಲಿ ಮಾತ್ರ ಸಾಯ್ತಾವೆ, ಬೇರೆ ಯಾವುದಕ್ಕೂ ಮರಣ ಇಲ್ಲ. ಹೆಂಗಿರ್ಬೋದು ಹಂಗಾನ? ಈಗ ನೀವೇ ನೋಡ್ರಿ, ಕೆಮಿಕಲ್ ಆರ್ಗ್ಯಾನಿಕ್ ಅಂತ ಮಾತಾಡ್ತೀರಿ. ಇವತ್ತು ನೀವು ಮನೆ ಒಳಗೆ ಮಕ್ಕಳಿಗೆ ಒಂದು ಇದನ್ನು ಗುಳಿಗೆ ಕೊಡ್ತಿರಲ್ಲ, ಯಾವುದು? ಜಂತಿನ ಮಾತ್ರೆ. ಏನದು? ಜಂತಿನ ಮಾತ್ರೆ ಕೊಡಿಸ್ತಿರಲ್ಲ ಈಗೆಲ್ಲ, ಅದನ್ನು ನಂಬಿರಲ್ಲ ನೀವು. ಅದು ತಯಾರಾಗೋದು ಹೆಂಗೆ? ಕೆಮಿಕಲ್ನಿಂದ. ಅದ್ರ ಹಿಂದೆ ಹೋಗಿ ನೋಡ್ರಿ ನೀವು, ಪಪಾಯ ಹಣ್ಣಿನ ಬೀಜದಿಂದ ತಯಾರಾಗತ್ತೆ. ಎದರಿಂದ ತಯಾರಾಗುತ್ತೆ? ಹೋಗಿ ವಾಪಸ್ ಇನ್ಮೇಲೆ ಗುಳಿಗೆ ತೊಗೊಂಡಾಗ ನೋಡ್ರಿ, ಅದ್ರೊಳಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೈತೆ ನಿಮ್ಗೆ? ಪಪಾಯ ಹಣ್ಣಿನ ಬೀಜ. ಹಂಗಾರೆ ಅದೇ ಪಪಾಯ ಹಣ್ಣಿನ ಬೀಜನ ನಿಮ್ಗೆ ಹಿರಿಯರು ಹೇಳಿದರು, ಪಪಾಯ ಹಣ್ಣಿನ ಬೀಜ ನುಂಗಿದ್ರೆ ಹೊಟ್ಟೆ ಒಳಗೆ ಏನಾಗಲ್ಲ, ಜಂತಾಗಲ್ಲ ಅಂತ ಹೇಳಿದ್ರು. ಇವು ನಮ್ಮ ಅಪ್ಪಂದು ಒಂದು ದೊಡ್ಡ ಇದಪ್ಪ, ಪಪಾಯ ಹಣ್ಣಿನ ಬೀಜ ತಿಂದ್ರೆ ಜಂತಾಗೋಲ್ಲ. ಅದೇ ಬೀಜನ ಕುಟ್ಟಿ ಹಿಂಗೆ ಮಾಡಿ ಗುಳಿಗೆ ಮಾಡಿಕೊಟ್ರೆ ನಂಬ್ತೀರಿ. ಏನು ವಿಚಿತ್ರ ಜನನ ಏನು ನೀವು ಅಂತ. ಎಲ್ಲ ಅಲ್ಲೇ ಅದಾವು. ನಿಮಗೆ ಯಾವುದೇ ಪದಾರ್ಥಗಳು ಬರ್ತಾ ಇದ್ದಾವಲ್ಲ, ನಿಮಗೆ ಅದು ಏನು ಬರತ್ತಾವು ಅಂದರೆ ಹಿಡನ್ ಬರತ್ತಾವು. ಅದಕ್ಕಾಗಿ ಹಿಂದಿನ ಹಿರಿಯರು ಏನು ಹೇಳಿದರು ಅಂದರೆ, ಯಾವುದು ಮನೆ ವಸ್ತುಗಳದಾವು ಅವನ್ನ ತೊಗೊಳ್ಬೇಕಾರೆ ಅದರ ಹೆಸರು ಹೇಳಬಾರ್ದು ಅಂತ. ಔಷಧಿಯಾಗಿ ತೊಗೊಳ್ಬೇಕಾದ್ರೆ ಏನು ಹೇಳಬಾರ್ದು ಅಂತ, ಅದ್ರದ್ದು ಹೆಸರು ಹೇಳಬಾರ್ದು. ನೀವೀಗ ಕರ್ಬೇವಿನ ಪುಡಿನ ನಾನು ಕುಟ್ಟಿ ಪುಡಿ ಮಾಡಿ ನಿಮಗೆ ಶುಗರ್ ಹೋಗತಿ ಅಂತ ಕೊಟ್ಟರೆ, ನೀವು ಅದನ್ನು ತೊಗೊಂಡ್ರೆ ನಿಜವಾಗ್ಲೂ ಶುಗರ್ ಹೋಗತಿ. ಆದ್ರೆ ನಾ ಕೊಡಬೇಕಾದ್ರೆ ನಿಮಗೆ ಇದು ಕರ್ಬೇವಿನ ಪುಡಿ ಅಂತ ಹೇಳಿದ್ರೆ ನಿಮ್ಗೆ ಶುಗರ್ ಹೋಗಲ್ಲ. ಯಾಕಂದ್ರೆ ನಿಮ್ಮ ತಲೆಯಾಗ ಏನೈತಿ? ಕರ್ಬೇವಿನ ಪುಡಿ ಕೊಟ್ಟಾನ್ಲಿ ಅವ. ನಿಮ್ಗೆ ಅದು ಮೆಡಿಸಿನ್ ಆಗೋದೇ ಇಲ್ಲ. ಅದು ಏನಾಗಲ್ಲ, ಅದು
ಹಾಗಾಗಿ ಭಾಳಷ್ಟು ವಿಚಾರಗಳನ್ನು ಈ ಬಾಟಲ್ ಒಳಗೆ ಹಿಡನ್ನ ಮೇಂಟೈನ್ ಮಾಡ್ಬೇಕಾಗೈತಿ. ಯಾಕಂದ್ರೆ ನಿಮಗೆ ನೇರವಾಗಿ ಹೇಳಿದ್ರೆ ನಿಮ್ಗೇನಾಕತಿ, ಇದು ನಂಗೆ ಗೊತ್ತಿದ್ದಿದ್ದ, ಇದು ನಂಗೆ ಗೊತ್ತಿದ್ದಿದ್ದ, ಇದು ನಂಗೆ ಗೊತ್ತಿದ್ದು ಎಲ್ಲ ನಿಮ್ಗೆ ಗೊತ್ತಿರೋದಕ್ಕೆ ಎಲ್ಲ ಅಡಿಕೆ ಫೇಲ್ ಆಗ್ತಿರೋದು. ಈಗ ಏನು ಆಗ್ತಿರೋದು ಹೌದಾ? ಯಾರನ್ನು ನಾನು ನಿಮ್ಗೇನು ಹೇಳತ್ತೀನಿ, ಇದು ವಿರೋಧದ ಕಾರಣ ಅಲ್ಲ. ಇದು ಎಲ್ಲ ಗೊತ್ತಿದ್ದರೂ ನಮಗೆ ಏನು ಮಾಡೋಕ್ಕಾಗಿಲ್ಲ, ಮುಂದೆ ಹೋಗೋಕ್ಕಾಗಿಲ್ಲ. ಹೌದಾ? ಇದ್ರೊಳಗೆ ನಾವು ಸಮಸ್ಯೆ ಒಳಗದೇವಿ. ಅಂಥದ್ದು ಒಂದು ಕಾರಣನ ನಾವು ಸರಿ ಮಾಡ್ಕೋಬೇಕೀಗ ನಾವು. ಓಕೆನಾ? ಇವ್ರಿಗೆ ಫಾರ್ಮರಿಗೆ ಸನ್ಮಾನ ಮಾಡೋಣ. ರೈತರು ಬಂದಾರ 3 ಜನ, ಅವ್ರನ್ನ ಕರೆದು ಪ್ರಶ್ನೆ. ಈಗ ರಾಣೆಬೆನ್ನೂರು,